ತಗೋಣ. ಇದ್ಯಾಕಣ್ಣ ಗಂಡ್ಸತ್ ಮುಂಡೆ ಕೂತಂಗ್ ಕೂತಿದೀಯ? ವ್ಯಾಪಾರ ಅಂದ್ಮೇಲೆ ಆದಾಯ ನಷ್ಟ ಇದ್ದಿದೆಯಾ? ಆ ಚೌಡನ್ ಮರದಲ್ಲಿ ಎಳ್ನೀರು ಚೆನ್ನಾಗಿತ್ತು. 150 ಎಳ್ನೀರನ್ನ ಎಂದು ಬಿಟ್ಬಿಟ್ಟಿದ್ರೆ ಮಾರ್ಕೆಟಲ್ಲಿ 2 ರೂಪಾಯಿ ಜಾಸ್ತಿ ಆಗಿರೋದು. ಒಂದೊಂದ್ಸರಿ ಅಭಸನ್ ಆಯ್ತದೆ, ಹಂಗನ್ಬಿಟ್ಟು ಬಸ್ರು ಮಾಡೋದ್ನೇ ಬಿಟ್ಬಿಟ್ಟೆಯ? ನಿಮ್ಮ ಅವಾಗ ಹಂಗೆ ಇತ್ತಣ್ಣ. ಆ ಕೊಂಟೆ ನಿಮ್ಮ ಮೇಲೆ ಕೈ ಮಾಡ್ದ ನೋಡಿ, ಅವತ್ತಿಂದ ನಿಮ್ಮ ಮಡ್ಗು ಮುಳುಗೋಯ್ತು. ನೀನೇನ್ ತಲೆ ಕೆಡ್ಸ್ಕೊಬೇಡ, ಎತ್ತು ಬಿಡವ, ತೆಗೆದು ಬಿಡವ, ಕತ್ತರಿಸಾಕ್ ಬಿಡವ. ನೀವು ಅಣ್ಣ ಎತ್ತು ಬಿಡ್ತೀನಿ. ಅಣ್ಣ ಕೊಂಟ ಬರ್ತಾನೆ. ಹೂವಣ್ಣ ಮಡುಗುದಿಲ್ಲ ಅನ್ನ ನಡಿ ಮುಂಡ್ಯವ. ಬರಲೇ ಕೊಚ್ಚಾಗ್ರು. ಕೊಟ್ಟಾಯ್ क्या मतलब नो?
ಅವನ ನಿನ್ನ ನೋಡೇ ಬಿಡಮ್ಮ ಮಜಾ ಬಾ ಬಾ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ನೋಡ್ರಿ, ನಿಮ್ಮ ಮಗ ಮಾಡಿರೋದು ಭಾಳ ದೊಡ್ಡ ಅಪರಾಧ. ಬೇಲ್ ಸಿಗೋದು ತುಂಬ ಕಷ್ಟ. ಲಾಯರ್ ಆಗಿ ನೀವೇ ಹೆಂಗಂದ್ರೆ ಹಂಗೆ? ಅಲ್ಲ, ನಿಮ್ಮ ಮಗ ಕುಯ್ಯೋಕೆ ಮೊದಲು ನನ್ನ ಹತ್ರ ಬಂದು ಐಡಿಯಾ ಕೇಳಿದಿದ್ರೆ ನಾನು ಈ ಕೇಸಿಂದ ಅವನನ್ನು ಈಸಿಯಾಗಿ ಎಸ್ಕೇಪ್ ಮಾಡ್ತಿದ್ದೆ. ಕುಯ್ಯೋದು ಕುಯ್ದ, ಕತ್ತನ್ನಾದರೂ ಕುಯ್ದಿದ್ದಿದ್ರೆ ಪ್ರಾಣನಾದರೂ ಹೋಗಿರೋದು. ಸ್ಟೂಪಿಡ್ ಗಾಯ್. ಯಾಕೆ ಎದ್ಬಿಟ್ರಿ? ಕೂತ್ಕೊಳ್ಳಿ. 307 ಕೇಸ್ ಬುಕ್ ಮಾಡಿದ್ದಾರೆ. ಹಾಫ್ ಮರ್ಡರು. ಕೆಲಸನೂ ಪೂರ್ತಿ ಮಾಡಲಿಲ್ಲ. ವ್ಯಕ್ತಿ ಸತ್ತಿದ್ದಿದ್ರೆ ಬೇಲ್ ಈಸಿಯಾಗಿ ಸಿಕ್ಕಿರೋದು. ಹಾಗಾದ್ರೆ ಅವ್ನು ಬಿಡ್ಸೋಕ್ಕಾಗಲ್ವೇ? ಆಗುತ್ತೆ. ನಂದು 1 ಲಕ್ಷ ಫೀಸ್ ಕೊಟ್ಬಿಡಿ. ಆಮೇಲೆ 50,000 ರೂಪಾಯಿ ಬಾಂಡ್ನ ಗೌರ್ಮೆಂಟಿಗೆ ಸೆಕ್ಯೂರಿಟಿ ಪರ್ಪಸ್ಗೆ ಅಂತ ಸಬ್ಮಿಟ್ ಮಾಡಿಬಿಡಿ. ಗೌರ್ಮೆಂಟಿಗೆ ಕೊಡೋ ಸೆಕ್ಯೂರಿಟಿ ಹಣಕ್ಕಿಂತ ನಿಮ್ಮ ಫೀಸ್ ಜಾಸ್ತಿ ಆಗಲಿಲ್ವೇ? 25 ವರ್ಷ ಮಗಳನ್ನ ಸಾಕಿ ಬೆಳೆಸೋ ಖರ್ಚಿಗಿಂತ 3 ದಿವಸದ ಮದುವೆ ಖರ್ಚು ಜಾಸ್ತಿ ಅಲ್ವೇ? ಸರಿ. ಚೆಕ್ ಆಗಲ್ಲ, ಕ್ಯಾಶ್ ಆಗ್ಬೇಕು. ಸರಿ, ಗೊತ್ತಾಯ್ತಲ್ಲ? ಅಣ್ಣ, ಗೋಡನ್ ಹತ್ರ ಬಂದವನೇ. ಮೊಹಮ್ಮದ್ ಖಾನ್ ಫೋನ್ ಕೊಡ್ತೀನಿ. ಹೇಳು ಗೌಡ, ರೇಟ್ಗೆ ಇಲ್ಲ. ಕ್ವಿಂಟಾಲ್ಗೆ 1600ಗೆ ಇದೆ. ಒಂದು ತಿಂಗಳದ ಗೋಡನ್ಗೆ ಬಾಡಿಗೆ ಕಟ್ಬಿಟ್ಟು ವೆಯ್ಟ್ ಮಾಡು, ರೇಟ್ಗೆ ಬರ್ತದೆ. ಯಾಕೆ ಅರ್ಜೆಂಟು? ಎಮರ್ಜೆನ್ಸಿ ಇದೆ, 1.5 ಲಕ್ಷ ಬೇಗ ಕೊಟ್ಟು ಕಳಿಸು. ಆಯ್ತು ಗೌಡ. ನಿನ್ನೆ 2200 ಇತ್ತು, ಇವತ್ತು 1600. ಹಿಂಗಾದ್ರೆ ರೈತರು ಹೆಂಗ್ ಉದ್ದಾರ ಆದರೋ? ಅಲ್ಲ ಗೌಡ, ಗೌಡಂದು ಬಾಡಿಗೆಗೆ ಕಟ್ಟಿ ನನ್ನ ಕೈಯಿಂದನೇ 8000ಗೆ ಲಾಸು. ಏನೋ ನಮ್ದಕ್ಕೆ ಪರ್ಮನೆಂಟ್ ಗಿರಾಕಿ ಅಲ್ಲ, ಅದಕ್ಕೆ ಕೊಡ್ತಾ ಇದ್ದೀನಿ. Jangama, I love you. Jangama, I love you. ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಸುಮ್ನಿರಿ ಇವಾಗ. ತೆಗೆದು ಕೆರೆದ ನೋಡ್ಬಿಡ್ತೀನಿ ಹಂಗೆ. Jangama, I love you. Jangama, ಎಷ್ಟು ಒದ್ದಾಡಿದ್ದು. I love you. ಅಲ್ಲ ಅಣ್ಣ, ಎಲ್ಲಿದ್ದೀಯಣ್ಣ? ದೇವಸ್ಥಾನ ಪಾಠಶಾಲೆ ಮೇಲೆ ಬಿದ್ಕೊಂಡಿದ್ದೀನಿ. ಹೇಳ ಅಣ್ಣ, ಪೂಜಾ ಕುಂತ ಕಲ್ಸ್ಕೊಡ್ತೀನಿ ಅಂದಿಲ್ಲ ಅಣ್ಣ. ಏಯ್, ನೀನೇನೋ ಕುಣಿಬೇಕು ಅಂತ ತಣ ಅಂತ ಕಾಯ್ಕೊಂಡ್ ಕುಂತಿದ್ಯೆ. ಆದ್ರೆ ನನ್ನ ಒಳಗಡೆ ಕುಣಿತಿರೋದು ಯಾರಿಗೆ ಹೇಳ್ಕೊಳ್ಳಪ್ಪ? ಅಣ್ಣ, ಸಿಕ್ಕಾಬಟ್ಟೆ ಆಸೆ ಇಟ್ಕೊಬಿಟ್ಟವನಿ ಕಣಣ್ಣ. ನಾನು ಆಸೆ ಇಟ್ಕೊಂಡು ಪಕ್ಕದಲ್ಲಿ ಯಾರವ್ರು? ಪಜೈತಿ. ಸರಿ, ಅವನ ಜೊತೆ ಕುಣ್ಕೊಳ. ಆಯ್ತಿರ್ಲ, ಒಂದ್ ಕೆಲ್ಸ ಮಾಡು. ಪಜೀತಿ ಕೈಲಿ ಪೂಜೆಯ ಎತ್ತಿ ತಲೆ ಮೇಲೆ ಮಡಗಿಸ್ಕೊಂಡು ರಂಗು ಸುತ್ತ ಒಂದು ಸುತ್ತು ಬಂದು ಕೈ ಬಿಟ್ಬಿಟ್ಟು ತೂರಾಡ್ದೆ ಪೂಜೆಯ ಯಾವಾಗ ಒತ್ಕೊಂಡ್ ಸರಿಯಾಗಿ ನಿಂತ್ಕತ್ಯ ಹೇಳು, ಆವಾಗ ಬರ್ತೀನಿ. ಇವಾಗ ಮಡ್ಗು ಬಿಟ್ಟಿ ಆಯ್ತನೆ ಫೋನ. ಏನಣ್ಣ ಹಿಂಗಂದ್ಬಿಟ್ನಾ? ತಾಲೂಕ್ ಕೋರ್ಟಲ್ಲಿ ಬೇಲ್ ಆಗಲಿಲ್ಲ, ಬಟ್ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಆಯಿತು. ಅದು ಜಡ್ಜ್ಗೆ ಬಕೆಟ್ ಹಾಕಿದ್ದಕ್ಕೆ ಆಯಿತು. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಮಗನ ಕರ್ಕೊಂಡು ಹೋಗ್ಬೋದು. ಹಾಂ, ಟೀ ತಗೊಳ್ಳಿ. ಸಿಗರೇಟ್ ಕೊಡ. ಸಿಗರೇಟ್ ಸೇರ್ತೀರಾ? ಇಲ್ಲ ಸರ್, ಪರವಾಗಿಲ್ಲ, ಬಿಲ್ ಕೊಟ್ಬಿಡಿ. ಆಮೇಲೆ ಕೋರ್ಟಲ್ಲಿ ಹಿಯರಿಂಗ್ ಇದ್ದಾಗಲೆಲ್ಲ ಬರ್ತಾ ಇರಬೇಕಾಗತ್ತಲ್ಲಪ್ಪ. ಸರಿ, ಬರುವಾಗ ಫೀಸ್ ತಗೊಂಬರ್ರಿ.
ಮರಿಬೇಡಿ. ಈ ಕೇಸ್ ಕ್ಲೋಸ್ ಆಗೋಕ್ಕೆ ಇನ್ನೂ ಎಷ್ಟು ದಿವಸ ಆಗುತ್ತೆ ಸರ್? ನನ್ನ ಹತ್ರ ಐಡಿಯಾ ಇಲ್ಲ, ಆದರೆ ಒಂದು 5, 6, 7, 8 ವರ್ಷ ಆಗ್ಬೋದು. ಆದರೆ ಈ ಕೇಸಲ್ಲಿ ನಿಮ್ಮ ಮಗನ್ನ ಬಿಡಿಸ್ಬೋದು ಅಂತ ಅನ್ನೋ ಗ್ಯಾರಂಟಿ ನಾನು ಕೊಡೋಕ್ಕಾಗಲ್ಲ. ಆದರೆ ವಾರಂಟಿ ಇದೆ ಈ ಮೊಬೈಲ್ ಥರ. ಒಂದೇ ಸರ್ತಿ ಈ ಕೇಸ್ ಕ್ಲೋಸ್ ಮಾಡೋಕ್ಕಾಗಲ್ವಾ? 5 ಮಂದಿನ ಒಂದೇ ಸಲ ಮರ್ಡರ್ ಮಾಡಿಬಿಟ್ರೆ ಆಗತ್ತೆ. ಲಾಯರ್ ಆಗಿಂತ ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮಗೆ? ನೀವಂತ ಸಜ್ಜನ ಆಗಿದ್ದಿದ್ರೆ ನಿಮ್ಮ ಮಗ ಮಾಡಿರೋ ತಪ್ಪಿಗೆ ಅವನನ್ನ ಜೈಲಲ್ಲಿ ಕೊಳೆಯಕ್ಕೆ ಬಿಡಬೇಕಾಗಿತ್ತು. ಬಿಡ್ಸಕ್ಕೆ ಯಾಕೆ ಬಂದ್ರಿ? ಇದೇ ಇಂಡಿಯನ್ ಸಿಸ್ಟಮ್. ಇಲ್ಲಿ ಕೋರ್ಟಿಗೆ ಸಾಕ್ಷಿಗಳು ಬೇಕು. ಸಾಕ್ಷಿಗಳು ಇರೋವರೆಗೂ ಹಿಯರಿಂಗ್ ಕರೀತಾನೆ ಇರ್ತಾರೆ, ವಾದಗಳು ನಡೀತಾನೆ ಇರ್ತವೆ. ತಗೊಂಡೋಗಿ. ರೀ ಗೌಡ್ರೆ, ಒಂದು ಕೆಲಸ ಮಾಡಿ, 2 ಲಕ್ಷ ಅರೇಂಜ್ ಮಾಡಿ. 4 ಜನಕ್ಕೂ ತಪ್ಪು ಕಾಣಿಕೆ ಅಂತ ಕೊಟ್ಬಿಟ್ಟು ರಾಜಿ ಮಾಡಿಸ್ತೀನಿ. ಇನ್ನು 2 ದಿನದಲ್ಲಿ ದುಡ್ಡು ಅರೇಂಜ್ ಆಗ್ಬೇಕು. ಗೊತ್ತಾಯ್ತಾ? ಹ್ಞೂ. ನಮಗೆ ಕ್ಲೈಂಟ್ ಮುಖ್ಯ.